ಪಟ್ಟಣದ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಣೆ ಕಾರ್ಯಕ್ಕೆ ಸೋಮವಾರ ತಹಸೀಲ್ದಾರ್ ಚಾಲನೆ ನೀಡಿ ಮಾತನಾಡಿದರು. ಭಾರತದ ಸಂವಿಧಾನ ಆಶಯ ಸಮಾನತೆಯ ತತ್ವ ಆಧಾರದ ಮೇಲೆ ಜಾತಿ ಜನಗಣತಿ ನಡೆಯುತ್ತಿದ್ದು, ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025ರ ಮೊದಲ ಹಂತದ ಸಮೀಕ್ಷೆ ಮೇ 5ರಿಂದ 17ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಈ ವೇಳೆ ನಿವೃತ್ತ ಐಎಎಸ್ ಅಧಿಕಾರಿ ಅನಿಲ್ ಕುಮಾರ್, ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾ ಕೆ ನಾಗಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ, ಸದಸ್ಯರಾದ ಕೆಆರ್ ಓಬಳರಾಜು, ಪುಟ್ಟನರಸಪ್ಪ, ಪ್ರದೀಪ್ ಕುಮಾರ್, ಮಂಜುಳಾ, ಗೋವಿಂದರಾಜು, ವೀರಖ್ಯಾತಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಮ್ಮ ಭಾರತದ ಸಂವಿಧಾನದ ಆಶಯದಂತೆ ಸಮಾನತೆಯ ತತ್ವದ ಆಧಾರದ ಮೇಲೆ ಸಂವಿಧಾನದ ಅನುಚ್ಛೇದ 15ರಲ್ಲಿ ಏನು ಕೆಲವೊಂದು ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ವರ್ಗಗಳು ತುಳಿತಕ್ಕೊಳಪಟ್ಟು ಇನ್ನೂ ಅವಕಾಶಗಳನ್ನು ವಂಚಿತರಾಗಿದ್ದಾರೆ. ಅಂಥವ್ರಿಗೆ ಸರ್ಕಾರದ ಪ್ರತಿಯೊಂದರೂ ಸೌಲಭ್ಯಗಳನ್ನು ತಲುಪೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಜಸ್ಟಿಸ್ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ಸಾಹೇಬರ ಒಂದು ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿತ್ತು. ಆಯೋಗದ ಶಿಫಾರಸಿನಂತೆ ಈಗ ನಾವು ಸಮೀಕ್ಷೆಯನ್ನು ಈ ದಿನ ಪ್ರಾರಂಭ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಅಂತಂದರೆ ಬೇಕಾಗಿರೋದು ಒಂದೇ ಒಂದು ವರ್ಗದ ಸಮೀಕ್ಷೆ ಮಾಡೋದು. ಈ ಒಂದು ವರ್ಗವನ್ನು ನಾವು ಗುರ್ಸೋದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಯಾಕಂದರೆ ತಾವೆಲ್ಲರೂ ಫೀಲ್ಡಿಗೆ ಹೋದಾಗ ಒಬ್ಬರು ಇವರು ಆ ಸಮುದಾಯಕ್ಕೆ ಸೇರ್ತಾರೆ ಅಂತ ಹೇಳ್ಬೋದು, ಇನ್ನೊಬ್ರು ಸೇರದೇ ಇರ್ತಾರೆ ಅಂತಲೂ ಹೇಳ್ಬೋದು. ಸೊ ನೀವು ಆ ಮನೆಗೆ ಹೋದಾಗ ಪರ್ಟಿಕ್ಯುಲರ್ಲಿ ಕೇಳೋದಕ್ಕೆ ಏನಂತಂದರೆ ಐಡೆಂಟಿಫೈ ಮಾಡೋಕ್ಕೆ ನಾವು ಆಧಾರ್ ಕಾರ್ಡ್ ನೋಡ್ತೀವಿ. ಜಾತಿಯನ್ನು ಐಡೆಂಟಿಫೈ ಮಾಡೋದಕ್ಕೆ ತಂದೆಯ ಜಾತಿ ಪತ್ರವನ್ನು ಪ್ರಮಾಣ ಪತ್ರವನ್ನು ನೋಡ್ತೀವಿ. ಇದನ್ನು ನಾವು ಕಡ್ಡಾಯವಾಗಿ ನೋಡಬೇಕು.